Hi friends, welcome back to Kushvi's Kitchen. Have you ever tried at MTR? ಹಾಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡಿ, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಲಾಲ್ಬಾಗಲ್ಲಿ ಲೊಕೇಟ್ ಆಗಿರೋ MTRಗೆ ವಿಸಿಟ್ ಮಾಡಿದ್ದೆ. ಅದು ವೀಕ್ ಡೇ ವಿಸಿಟ್ ಮಾಡಿದ್ದೆ. ಫಸ್ಟ್ ಫ್ಲೋರ್ನಲ್ಲಿ ಸರ್ವಿಸ್ ಹಾಲ್ ಇದೆ. ಹಾಗೆಯೇ ಇದು ಎಂಟ್ರೆನ್ಸಿಂದ ಒಳಗೆ ಹೋದರೆ ಅಲ್ಲಿ ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ತುಂಬ ಹಳೆಯದು ಮತ್ತು ತುಂಬ ದೊಡ್ಡದು ಕೂಡ. ಸೊ ಇಲ್ಲಿ ವೀಕ್ ಡೇ ಹೋಗಿದ್ದರಿಂದ ನನಗೆ ಅಷ್ಟು ಜನ ಇರಲಿಲ್ಲ. ವೀಕೆಂಡ್ಸ್ ಆದರೆ ಇಲ್ಲಿ ನಮಗೆ ಕೂರೋದಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಸೊ ವೆಯ್ಟಿಂಗಿಗೆ ಅಂತ ಅಂದ್ಬಿಟ್ಟು ವೆಯ್ಟಿಂಗ್ ಏರಿಯಾ ಕೂಡ ಇರುತ್ತೆ. ನಾನು ಇಲ್ಲಿ ಬಂದುಬಿಟ್ಟು ಬೋಂಡಾ ಸೂಪ್ ತೊಗೊಂಡಿದ್ದೆ, ಹಾಗೆ ರವೆ ಇಡ್ಲಿ ತೊಗೊಂಡಿದ್ದೆ. ನೋಡಿ, ಅವರು ರವೆ ಇಡ್ಲಿಗೆ ಮತ್ತು ದೋಸೆಗೆ, ಮಸಾಲೆ ದೋಸೆಗೆ ಎರಡಕ್ಕೂ ಸಣ್ಣ ಬೌಲಲ್ಲಿ ತುಪ್ಪ ಕೊಡ್ತಾರೆ. ಇದು ಇವ್ರ ಸ್ಪೆಷಲ್. ಹಾಗೆಯೇ ನಾನು ಉದ್ದಿನ ವಡೆ ತೊಗೊಂಡಿದ್ದೆ. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೋಗಿದ್ದೆ. ನೋಡಿ, ನೆಕ್ಸ್ಟ್ ನಾನು ಖಾರ ಪೊಂಗಲ್ ತೊಗೊಂಡಿದ್ದೆ. ರವೆ ಇಡ್ಲಿ ಅಂತೂ ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಆಗಿತ್ತು. ಸಾಗು ಜೊತೆ ಮತ್ತು ಚಟ್ನಿ ಜೊತೆ ತುಂಬ ಚೆನ್ನಾಗಿತ್ತು. ಮತ್ತು ಪೊಂಗಲ್ಲು ಅವರು ಯೂಶ್ವಲಿ ಮೊಸರು ಬಜ್ಜಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಯೂಶ್ವಲಿ ಎಲ್ಲರೂ ಕೂಡ ಕೆಂಪು ಚಟ್ನಿ ಮೇಲೆ ಹಾಕ್ತಾರೆ ಮತ್ತು ಕೆಂಪು ಚಟ್ನಿ ಜೊತೆ ಕೊಡ್ತಾರೆ. ಬಟ್ ಇವ್ರ ಸ್ಪೆಷಲ್ ಗ್ರೀನ್ ಚಟ್ನಿ ಇರುತ್ತೆ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಬೋಂಡಾ ಸೂಪ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ರವೆ ಇಡ್ಲಿ ಮತ್ತು ಬೋಂಡಾ ಸೂಪು ತುಂಬ ಇಷ್ಟಪಟ್ಟೆ. ನೋಡಿ, ಉದ್ದಿನ ವಡೆ ಮತ್ತು ಖಾರ ಬಾತ್ ತೊಗೊಂಡಿದ್ವಿ. ಖಾರ ಬಾತು ನನಗೆ ಆವ್ರೇಜ್ ಆಗಿತ್ತು, ಅಷ್ಟು ಇಷ್ಟ ಆಗಲಿಲ್ಲ. ಸೊ ನೀವೇನಾದರೂ ಲಾಲ್ಬಾಗ್ ಸೈಡ್ ಹೋದರೆ MTRನ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ಮಾರ್ನಿಂಗಿಗೆ ಬೇರೆ ಮೆನು ಇರುತ್ತೆ, ಈವ್ನಿಂಗಿಗೆ ಬೇರೆ ಮೆನು ಇರುತ್ತೆ. ನಾನು ಫೈನಲಾಗಿ ಫಿಲ್ಟರ್ ಕಾಫಿ ತೊಗೊಂಡಿದ್ದೆ. ಫಿಲ್ಟರ್ ಕಾಫಿನೂ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಲಾಲ್ಬಾಗ್ ಸೈಡ್ ಹೋದರೆ MTRನ ವಿಸಿಟ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಥ್ಯಾಂಕ್ ಯು.